ಈ ಪ್ರಕರಣದಲ್ಲಿ ಅದು ಮರು ತನಿಖೆಯೋ ಹೊಸ ತನಿಖೆಯೋ ಏನೋ ಒಂದು ಎಂಥದೋ ಒಂದು ಆಗಬೇಕು. ಆಗಲಿ ಅವ್ರ ತಂದೆ ತಾಯಿಗೆ ಸಮಾಧಾನ ಸಿಕ್ಕತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಮತ್ತೆ ಅವ್ನು ಯಾವನವನು ಹೆಡೆಮುರಿ ಕಟ್ಕೊಂಡು ತರಬೇಕು. ನಂಗೆ ಅರ್ಥವಾಗದೇ ಇರೋದು ಇದರಲ್ಲಿ ಧರ್ಮಸ್ಥಳನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದೇನು ಮಾಡಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಚರ್ಚಲ್ಲಿ ಏನೋ ಆಗತ್ತೆ ಅಂತ ಅನ್ಕೊಳ್ಳೋಣ, ಆದರೆ ಆಗತ್ತೆ ಅನ್ಕೊಳ್ಳೋಣ, ವ್ಯಾಟಿಕನ್ ಅನ್ನ ಬ್ಲೇಮ್ ಮಾಡ್ತೀರಾ, ವ್ಯಾಟಿಕನ್ಗೆ ಅಲ್ಲಿಗೆ ಬ್ಲೇಮ್ ಮಾಡ್ಬಿಡ್ತೀರಾ, ಎಲ್ಲ ಅವ್ರದ್ದು ಷಡ್ಯಂತ್ರ ಅಂತ ಅಂದ್ಬಿಡ್ತೀರಾ ಹಂಗಾರೆ. ಮಗನ ಬೈಸ್ಕೊಂತ ನೀನು ಅಥವಾ ಇಲ್ಲಿ ಯಾವುದೋ ಒಂದು ಮಸೀದಿಲಿ ಏನೋ ಒಂದು ಆಗತ್ತೆ ಅನ್ಕೊಳ್ಳೋಣಪ್ಪ, ನಾಳೆ ಏನೋ ಒಂದು ಆದರೆ ನಾ ಹೇಳೋದು ಅಲ್ಲಿ ಮುಖ್ಯಸ್ಥರ ಹತ್ರದಿಂದನೋ ಅಥವಾ ಆ ಮಸೀದಿ ಒಳಗಡೆ ಯಾರೋ ಕೆಲಸ ಮಾಡೋರು ಏನೋ ಒಂದು ಆಗ್ಬಿಡುತ್ತಪ್ಪ, ಅದಕ್ಕೆ ಆ ಮಸೀದಿ ಮುಖ್ಯಸ್ಥರೇ ಕಾರಣ ಅಂತನೋ, ಅಥವಾ ಬೆಂಗಳೂರಿಗೂ ಕರ್ನಾಟಕಕ್ಕಿರೋ ಮುಸ್ಲಿಂ ಸಂಘಟನೆ ಯಾವುದೊಂದು ದೊಡ್ಡ ಅತಿ ದೊಡ್ಡ ಸಂಘಟನೆ ಯಾವ್ದಿರುತ್ತೋ ಅವರೇ ಕಾರಣ ಹಂಗಂತೀರಾ? ಹೇಗೆ ಅವ್ರು ಜವಾಬ್ದಾರರಾಗ್ತಾರೆ? ರಾಜಕೀಯ ಪಕ್ಷಗಳು ಬಹಳ ಸರಿ ತಮ್ಮ ಲೀಡರ್ಗಳು ಮಾಡಿದಾಗ ಅದು ವೈಯಕ್ತಿಕವಾಗಿ ಮಾಡಿರೋದಕ್ಕೆ ಪಕ್ಷ ಜವಾಬ್ದಾರಿನಾ? ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು ಅಂತಂದಿಲ್ವಾ ನೀವು? ಇಲ್ಲ ಹೆಂಗಾಗತ್ತೆ ನಂಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲಿ. ಇದು ಯಾಕೆ ಅವ್ರನ್ನೇ ಗುರಿ ಏನಕ್ಕದು? ಇದು ಪದೇ ಪದೇ ಅದೇ ರೀತಿ ನಡೆಯುತ್ತೆ ಅಂದ್ರೆ ಸಹಜವಾದ ಅನುಮಾನಗಳು ಸ್ಟಾರ್ಟ್ ಆಗತ್ತೆ, ಸಮ್ವನ್ ಇಸ್ ಟ್ರೈಂಗ್ ಟು ಡೂ ಸಮಥಿಂಗ್ ಅಂತ. ಬಟ್ ಈಗ ಅವರು ಹೇಳಿದಾರಲ್ಲ ಅದೇನು ತನಿಖೆ ಮಾಡಿಸಿ ಅಂತ ನಾನು ಹೇಳೋದು. ಯಾತಕ್ಕೆ ಸುಮ್ಮನೆ ಇರ್ತೀರಿ? ರಾಜಕಾರಣಿಗಳ ಮಕ್ಕಳೇನೋ ಮಾಡಿದಾಗ ಸಹಜವಾಗಿ ಹೇಳಿಕೆ ಕೊಡಲ್ವಾ? ರೇ ಮಕ್ಕಳು ಮಾಡಿದಕ್ಕೆಲ್ಲ ಅಪ್ಪನ ಜವಾಬ್ದಾರಿ ಮಾಡ್ತೀರಾ ಅದಕ್ಕೆ ಅಂತ ಹೇಳಲ್ವಾ ಇವರು? ಹಾಗೆ ಯಾರು ಇದಾರೋ ಇಲ್ವೋ ಲೆಟ್ ಇಟ್ ಬಿ, ಬಿಕಾಸ್ ದ ಕೇಸ್ ಹ್ಯಾಸ್ ಬಿನ್ ಪ್ರೈಮರಿಲಿ ಡಿಸೈಡೆಡ್ ಎಟ್ ಎ ಲೋಯರ್ ಕೋರ್ಟ್ ಅಲ್ಲಿ. ಅವ್ರನ್ನ ಎಳೆಯೋದು ತಪ್ಪು, ಬಟ್ ಮರು ತನಿಖೆ ಆಗಬೇಕಿದು. ಫೇರ್, ವೆರಿ ಫೇರ್ ಅದು. ಆ ಬಗ್ಗೆ ಮಾತ್ರ ಅದನ್ನ ಮಾಡಬೇಕು. ಎಸ್ ಲೋಪಾರ್ ನನ್ನ ನಿಮ್ ವಂಶಗಳನ್ನೇ ಕರೀತಾರೆ ನೀವು ಮಾಡಿರೋ ಕೆಲ್ಸಕ್ಕ.